ವೀಕ್ಷಕರೇ ನೋಡಿ, ಕಷ್ಟದಲ್ಲಿ ಯಾರು ಕೂಡ ಬರೋದಿಲ್ಲ. ಅದು ಎಲ್ಲರಿಗೂ ವೈಯಕ್ತಿಕವಾಗಿ ಅಥವಾ ಕೆಲಸದ ವಿಚಾರದಲ್ಲಿ ಅನುಭವ ಆಗಿರುತ್ತೆ. ಆದರೆ ಪವರ್ ಟಿವಿ ಯಾರು ಕೂಡ ರಕ್ಷಣೆಗೆ ಬರ್ತಾ ಇದ್ದಾಗ, ಯಾರು ಸತ್ಯದ ಪರವಾಗಿ ನಿಂತ ಇದ್ದಾಗ ಜೊತೆ ನಿಂತ್ಕೊಳ್ತೀವಿ. ಇವತ್ತು ಎಲ್ಲರೂ ಕ್ರೆಡಿಟ್ಗಳನ್ನ ತಗೊಳ್ತಾ ಇರ್ಬೋದು. ರಾಜಕೀಯ ಪಕ್ಷಗಳು ಕ್ರೆಡಿಟ್ಸ್ ತಗೊಳ್ತಾ ಇರ್ಬೋದು, ಬೇರೆ ಬೇರೆ ಸುದ್ದಿ ಮಾಧ್ಯಮಗಳು ಇವತ್ತು ಕ್ರೆಡಿಟ್ಸ್ ತಗೊಳ್ತಾ ಇರ್ಬೋದು. ನಾವೇ ಮೊದಲು, ನಮ್ಮಲ್ಲೇ ಮೊದಲು, ನಾವೇ ಫಸ್ಟು, ಅದು ಇದು ಅಂತ ಹೇಳಿ. ಆದರೆ ಇದು ಯಾವುದರ ಹಂಗೂ ಕೂಡ ಪವರ್ ಟಿವಿಗಿಲ್ಲ. ಯಾಕೆಂದ್ರೆ ಪವರ್ ಟಿವಿಗೆ ಗೊತ್ತಿದೆ ಸತ್ಯದ ಪರವಾಗಿ ಯಾವ ರೀತಿ ನಿಂತ್ಕೊಂಡ್ವಿ ಅಂತ ಹೇಳಿ. ಕಳೆದ 2 ವರ್ಷಗಳ ಹಿಂದೆ ಅಂದ್ರೆ 2023ರಲ್ಲೇ ನಾವು ಸೌಜನ್ಯ ಪ್ರಕರಣದ ವಿರುದ್ಧ ಅಥವಾ ಪರವಾಗಿ ನಾವು ವರದಿಯನ್ನ ಮಾಡುವಾಗ ಏನೆಲ್ಲ ಕಷ್ಟಗಳು ಬಂತು ಅನ್ನೋದು ಗೊತ್ತಿದೆ. ಧರ್ಮದ್ರೋಹಿಗಳ ವಿರುದ್ಧ ಪವರ್ ಟಿವಿ ವರದಿ ಮಾಡಿರೋದು ಇದು ಮೊದಲನೇ ಸಲ ಅಲ್ಲ. 2023ರ ಸೆಪ್ಟೆಂಬರ್ನಲ್ಲೇ ಕುತಂತ್ರವನ್ನ ಬಯಲು ಮಾಡಿತ್ತು ಪವರ್ ಟಿವಿ. ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳಕ್ಕೆ ಅವಮಾನ ಮಾಡುವಂತ ಇವರ ಹುನ್ನಾರವನ್ನ ಪವರ್ ಟಿವಿ 2 ವರ್ಷದ ಹಿಂದೆನೆ ಬಯಲು ಮಾಡಿತ್ತು. ನಿಶ್ಚಲ್ ಜೈನ್ ವಿರುದ್ಧ ತಿಮರೋಡಿ ಅಂಡ್ ಗ್ಯಾಂಗ್ ಮುಗಿಬಿದ್ದಿತ್ತು. ನಿಶ್ಚಲ್ ಜೈನ್ ಅನ್ನ ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಕುಟುಂಬವನ್ನ ಮುಗಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ರು. ಸೌಜನ್ಯ ಕೇಸ್ನಲ್ಲಿ ಹೆಗಡೆ ಕುಟುಂಬದ ಪಾತ್ರವಿಲ್ಲ ಅಂತ ಪವರ್ ಟಿವಿ ಯಾವುದೇ ಮುಲಾಜಿಗೊಳಗಾಗದೆ ಸಾಬೀತು ಮಾಡಿತ್ತು. ಸೌಜನ್ಯ ಹತ್ಯೆ ದಿನ ನಿಶ್ಚಲ್ ಜೈನ್ ಧರ್ಮಸ್ಥಳದಲ್ಲಿ ಇರಲಿಲ್ಲ, ವಿದೇಶದಲ್ಲಿದ್ರು ಅನ್ನೋದ್ರ ಬಗ್ಗೆ ದಾಖಲೆಗಳ ಸಮೇತ ವರದಿ ಮಾಡಿತ್ತು. ಪೊಲೀಸರು ವೈದ್ಯರ ವರದಿಯನ್ನ ಆಧರಿಸಿ ಮಾಹಿತಿಯನ್ನ ನೀಡಿತು ಪವರ್ ಟಿವಿ. ಅವನು ಯಾರೋ ಹೇಳ್ತಾನಲ್ಲ ತಿಮರೋಡಿ, ಎಷ್ಟೋ 1000 ಕಿಲೋಮೀಟರ್ ಇಂದ ಹೆಲಿಕಾಪ್ಟರ್ ಅಲ್ಲಿ ಹಿಂಗ್ ಬಂದ್ಬಿಟ್ಟು ಅತ್ಯಾಚಾರ ಮಾಡ್ಬಿಟ್ಟು ಹಿಂಗ್ ಹೊಟ್ಟೋದ ಅಂತ ಹೇಳ್ತಾನಲ್ಲ, ಅವತ್ತಿನ ದಿನ ನಿಶ್ಚಲ್ ಜೈನ್ ವಿದೇಶದಲ್ಲಿದ್ರು ಅನ್ನೋದ್ರ ಬಗ್ಗೆ ಪವರ್ ಟಿವಿ ಸಾಕ್ಷ್ಯಾಧಾರಗಳ ಸಮೇತ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. 2023ರಲ್ಲಿ ಪವರ್ ಟಿವಿ ಯಾವ ರೀತಿ ವರದಿಯನ್ನ ಪ್ರಸಾರ ಮಾಡಿತ್ತು ಅನ್ನೋದರ ಸಣ್ಣ ಝಲಕ್ ನೋಡ್ಕೊಂಡು ಬಂದ್ಬಿಡಿ. ವಿಠಲ್ ಗೌಡ್ರು ಮಾತಾಡೋದನ್ನು ಕೇಳ್ತಾ ಇದ್ರಿ. ನೀವು ಹೇಳಿದ್ರಿ ನನಗೆ ಹಗರಣ ಆದ 2ನೇ ದಿನಕ್ಕೇನೆ ಹೋಗಿ ಮನೆಯವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, ಅದರಲ್ಲಿ ನಿಶ್ಚಲ್ ಜೈನ್ ಮತ್ತು 3 ಜನರ ಹೆಸರನ್ನು ಸೇರಿಸ್ತಾರೆ, ಬಟ್ ಯೋಗೀಶು ಆ ಕಂಪ್ಲೇಂಟ್ ಅನ್ನು ತಗೊಳ್ಳಲ್ಲ ಅಂತ ಹೇಳಿದ್ರಿ. ಬಟ್ ಈಗ ವಿಠಲ್ ಗೌಡ್ರು ಹೇಳ್ತಾರೆ, ನಾವು ಎಲ್ಲಿನೂ 2ನೇ ದಿನಕ್ಕೆ ನಿಶ್ಚಲ್ ಜೈನ್ ಮತ್ತೆ 3 ಇದ್ದಾರೆ ಅಂತ ಹೇಳಲಿಲ್ಲ, ನಾವು 2013ರ ಕಂಪ್ಲೇಂಟ್ ಅಲ್ಲಿ ಅದನ್ನು ಹೇಳ್ತೀವಿ ಅಂತ ಹೇಳ್ತಾರೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ವಿಠಲ್ ಗೌಡ್ರಿಗೆ ಇನ್ನೊಂದ್ಸಲ ಕೇಳಿ, ಅವರಿಗೆ ಅವ್ರು 2 ಕಂಪ್ಲೇಂಟ್ ಕೊಟ್ಟದ್ದನ್ನು ತೆಗೊಳ್ಳೋದೇ ಇಲ್ಲ, ಮತ್ತೆ 2013 ಜನವರಿಯಲ್ಲಿ ಕೇಸ್ ಮಾಡೋದು. ನೀವು ಈ ಸಾವು ಆದ 2ನೇ ದಿನಕ್ಕೆ ನಿಶ್ಚಲ್ ಜೈನ್ ಹೆಸರನ್ನು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೀರಾ ಇಲ್ವಾ? 2 ದಿನಕ್ಕೆ ಕೊಡ್ಲಿಲ್ಲ. ಮಲ್ಲಿಕ್ ಕೊಟ್ಟಿದ್ದೀವಿ. ಮಲ್ಲಿಕ್ ಧೀರಜ್ ಉದಯ ಜೈನ್ ಅಂತೆಲ್ಲ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಫಸ್ಟಿಗೆ. ಒಂದ್ ನಿಮಿಷ ತಿಮ್ಮರಡಿ ಅವರೇ, ನಾನು ನಿಮ್ಗೆ ಬರ್ತೀನಿ ಈಗ. ನೋಡಿ ಸರ್, ನನ್ಗೆ ಅವರು ಮನೆಯವರು ಹೇಳಿದ ಹೇಳಿಕೆಗಳಿದು. ಯಾರು ತಾಯಿ ಇರ್ಬೋದು, ಅವರ ತಂದೆ ಇರ್ಬೋದು, ಇವ್ರು ಇರ್ಬೋದು, ವಿಠಲ್ ಗೌಡ್ರು ಇರ್ಬೋದು, ಆವಾಗ ಕೊಟ್ಟಿರುವಂತ ಹೇಳಿಕೆ. ಆ ದೃಷ್ಟಿಯಿಂದಲೇ ಇದು 10 ವರ್ಷದ ಹಿಂದೆ ನಾವು ಇದನ್ನೇ ಇಟ್ಕೊಂಡು ಹೋರಾಟ ಮಾಡಿ, ಯಾಕೆ FIR ದಾಖಲಿಸಲಿಲ್ಲ ಆ ಅನುಮಾನ ನಮ್ಗೆ ಬಂದದ್ದು. ನಾವು ಹೋರಾಟ ಮಾಡಿದವ್ರು. ನಮ್ಗೆ ಕರೆಕ್ಟ್. ನೀವು ಹೋರಾಟ ಖಾಲಿ ಒಂದು ಹೇಳಿಕೆಯ ಮೇಲೆ ಹೋರಾಟ ಕೇಳಿದ್ರಾ? ಖಾಲಿ ಒಂದು ಮಾಡಿದಾರಲ್ಲ ಅಲ್ಲಿ. ಅಲ್ಲ, ನಾನು ಕೇಳ್ತಾ ಇರೋದು ತಿಮ್ಮರಡಿ ಅವರೇ ರೈಟ್. ವಿಠಲ್ ಗೌಡ್ರೆ, ನೀವ್ ಹೇಳ್ತೀರಿ 9ನೇ ತಾರೀಕಿಗೆ ನಿಶ್ಚಲ್ ಜೈನ್ ಅವರು ಯಾರ ಹತ್ರನೋ ಜಗಳ ಮಾಡ್ತಾ ಇದ್ರು ನೋಡಿದೀವಿ ಅಂತ. ಕರೆಕ್ಟ್. ನೀವ್ ಹೇಳ್ತೀರಿ ದೊಡ್ಡವರ ಹೆಸರು ಹಾಕಿದ್ರೆ FIR ಮಾಡಲ್ಲ ಅಂತ, ನಾವು 3 ಜನರ ಹೆಸರು ಹಾಕಿ FIR ಗೆ ಕೊಟ್ವಿ ಅಂತ ಹೇಳ್ತೀರಿ. ಕರೆಕ್ಟ್. ಇದು ನಿಮ್ಮ ಸ್ಟೇಟ್ಮೆಂಟ್, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಇದು ನಿಮ್ಮ ಸ್ಟೇಟ್ಮೆಂಟ್. ಮೊದಲನೇ ಸಲ ನೀವು ಹೇಳ್ತೀವಿ ನಾವು ನೆಕ್ಸ್ಟ್ ಡೇ ಮಾಡಿಲ್ಲ ಕಂಪ್ಲೇಂಟ್, ನಾನು 2013ಕ್ಕೆ ಮಾಡೋದು ಅಂತ ಹೇಳಿದ್ರಿ. ಈಗ ಹೇಳ್ತಾ ಇದ್ರಿ 2 ದಿನ ಬಿಟ್ಟು ನಾವು ಮಾಡಿದ್ವಿ, ಬಟ್ ಇವ್ರ ಹೆಸರು ಹೇಳಿದ್ರೆ ತಗೊಳ್ಳಲ್ಲ ಅಂತ ನಿಶ್ಚಲ್ ಜೈನ್ ಹೆಸರು ಬಿಟ್ಟು ಹಾಕಿದ್ವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತಿಮರೋಡಿ ಅವರು ಹೇಳ್ತಾರೆ ಇಲ್ಲ, 2ನೇ ದಿನಕ್ಕೇನೆ ಅವರು ನಿಶ್ಚಲ್ ಜೈನ್ ಹೆಸರು ಸೇರಿಸ್ಕೊಟ್ಟಿರ್ತಾರೆ. ನಿಶ್ಚಲ್ ಜೈನ್ ಹೆಸರನ್ನು ನೋಡಿದ ಮೇಲೆ ಯೋಗೀಶ್ ಅವರು ಕಂಪ್ಲೇಂಟ್ ತಗೊಳ್ಳಲ್ಲ, ವಾಪಸ್ ಕಳಿಸ್ತೀರಾ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ನೋಡಿ, ನಾನು ಸ್ಪಷ್ಟ ಹೇಳ್ತೀನಿ ನಿಮ್ಗೆ. ಈಗ ನೀವು ನಿಶ್ಚಲ್ ಜೈನ್ ಹೆಸರು ಕಂಪ್ಲೇಂಟ್ ಅಲ್ಲಿ ಸೇರಿಸಿರ್ಲಿಲ್ಲ. ಯಾವಾಗ? 2ನೇ ದಿನ ನೀವು ಕಂಪ್ಲೇಂಟ್ ಕೊಡುವಾಗ. ನಾವು 2ನೇ ದಿನ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ, ಮಿಸ್ಸಿಂಗ್ ಅಂತ ಕೊಟ್ಟಿದ್ದು ನಾವಲ್ಲಿ. ನೀವು ಫಸ್ಟ್ ಕಂಪ್ಲೇಂಟ್ ಯಾವಾಗ ತಗೊಂಡ್ರಿ ಪೊಲೀಸ್ ಸ್ಟೇಷನ್ಗೆ? ನಾವು ಕಂಪ್ಲೇಂಟ್ ಫಸ್ಟ್ ಕೊಟ್ಟಿದ್ದು ಮಿಸ್ಸಿಂಗ್ ಯಾರು ಜಗದೀಶ್ ಗೌಡ ಕೊಟ್ಟಿದ್ದು ಫಸ್ಟ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು. ಹೌದು, ಮಿಸ್ಸಿಂಗ್ ಕಂಪ್ಲೇಂಟ್ ಆಯ್ತು. ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ನಿಮ್ಮ ಫ್ಯಾಮಿಲಿಯಿಂದ ತಗೊಂಡು ಹೋದ್ರಾ? ನಮ್ಮ ಫ್ಯಾಮಿಲಿಯಿಂದ ನಮ್ಮ ಯಾರು ನಮ್ಮ ಭಾವ ಇದ್ದಾರೆ ಚಂದಪ್ಪ ಗೌಡ್ರು, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ. ಆಯ್ತು.